ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ, ಭಾರತಕ್ಕೆ ಫಲವಾಗಿ ಭವ್ಯ ದೀಪ, ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ, ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ. ಜಯವಾಗಲಿ ಕನ್ನಡ ನಾಡಿಗೆ. ಇವತ್ತು ಚೀನಾ ದೇಶದಲ್ಲಿ ನಮ್ಮ ಕೊನೆಯ ದಿನ. ಇದೊಂದು ಹೋಟ್ಲ್, ಇಲ್ಲಿಂದ ಇದು ಕೋರ್ಗೋಸ್ ಅಂತ ಆ ಒಂದು ಗಡಿ ಭಾಗದ ಒಂದು ಪಟ್ಟಣದಲ್ಲಿರುವಂಥ ಹೋಟ್ಲ್ ಇದು. ಇಲ್ಲಿಂದ ನಾವು ಇವತ್ತು ಸೀದಾ ಕಜಕಿಸ್ತಾನ್. ದಿಸ್ ಇಸ್ ಶಾಲಿನ್, ನಮ್ಮ ಚೈನಾ ಕಡೆಯ ಎರಡನೇ ಗೈಡ್ ಇವರು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಫಸ್ಟು ಎಮಿ ಅಂತ ಬಂದಿದ್ದರು, ನೆಕ್ಸ್ಟ್ ಶಾಲಿನ್ ಅಂತ ಬಂದರು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸ್ವಲ್ಪ ದೊಡ್ಡವರು ಇವರು, ಹಿರಿಯವರು, ಒಂಥರ ನಮ್ಮನ್ನೆಲ್ಲ ಮಕ್ಕಳ ಥರನೇ ನೋಡಿದ್ದಾರೆ. ಖುಷಿ ಆಯಿತು. ಹೌ ಯು ಫೀಲ್ ಅಬೌಟ್ ಅವರ್ ಗ್ರೂಪ್? How you felt about our group? Everyone is good. Nice, good? Kind. Okay. Yeah. Especially the four bikers. Yeah, it's very kind of you. And the two tour leaders, Mr. Daka, Mr. Rohit, and Okay. the four of you. Okay. That's why I want to picture with you. Okay. Thank you. Bye. ಬ್ಯುಸಿ ಇದ್ದಾರೆ ಅವರು, ಕರಿತಾ ಇದ್ದಾರೆ ಅವ್ರನ್ನ. ಓಕೆ, ಇಲ್ಲಿಂದ ಈಗ ಕಜಕಿಸ್ತಾನ್ ಬಾರ್ಡ್ರಿಗೆ ಹೋಗೋಣ. ಅವರು ಬರ್ತಾರೆ, ಕಜಕಿಸ್ತಾನ್ ಬಾರ್ಡ್ರವರೆಗೆ ಅವರು ಬರ್ತಾರೆ. ಅಲ್ಲಿಂದ ನಮ್ಮನ್ನು ದಾಟಿಸಿ ಅವರು ಊರಿಗೆ ಹೋಗ್ತಾರೆ. ಓಕೆ, ಹೊರಡು ಈಗ. ನೇಹಾ ಶಶಾಯ್, ರೈನ್ ಮೋಡಿಗೆ ಹಾಕುವ. ಮಳೆಯಲ್ಲಿ ಈ ದೊಡ್ಡ ಬೈಕ್ ಫಾಸ್ಟ್ ಓಡ್ಸೋಕ್ಕೆ ಭಯ ಆಗುತ್ತೆ ಸ್ವಲ್ಪ. ನಮ್ಮ ಜಾರ್ತಂದರೆ ಕಂಟ್ರೋಲ್ ಮಾಡೋದು ಕಷ್ಟ, ಹಿಡಿಯೋದೆಲ್ಲ ಭಾರ ಜಾಸ್ತಿ ಅಲ್ಲ ಬೈಕ್ ಇದು, ಅದಕ್ಕೆ. 11 ಡಿಗ್ರಿ ಚಳಿ ಇದೆ, ಕೈ ಮುಖ ಎಲ್ಲ ಥಂಡಿ ಕಟ್ತಾ ಇದೆ, ಫ್ರೀಸ್ ಆಗ್ತಾ ಇದೆ ಎಲ್ಲ. ನಿನ್ನೆ ಎಲ್ಲ ಒಳ್ಳೆ ಇತ್ತು ವೆದರ್. ಬೆಳಗ್ಗೆ ಮಳೆ ಶುರುವಾಗೋಯ್ತು. ಮಳೆ ಶುರುವಾದ ಮೇಲೆ ಈ ಥರ ಇಲ್ಲಿ ಲಾರಿಗಳೆಲ್ಲ ನಿಂತಿದ್ದು ನೋಡಿದ್ರೆ ಹೆಚ್ಚಾಗಿ ಇದೆ ಬಾರ್ಡ್ರ್ ಏರಿಯಾ. ಈಗ ನಾನು ಚೈನಾ ಮತ್ತು ಕಜಕಿಸ್ತಾನದ ಬಾರ್ಡ್ರ್ ಏರಿಯಾದಲ್ಲಿದ್ದೇನೆ. ಇಲ್ಲಿಯೂ ಕೂಡ ಇವರು, ನೀವು ನೇಪಾಳದಲ್ಲಿ ಕಾರುಗಳನ್ನು ಯಾವ ರೀತಿ ನೋಡಿದ್ರೋ ಇಲ್ಲಿಯೂ ಕೂಡ ನೀವು ಕಾರುಗಳನ್ನು ನೋಡ್ಬೋದು ನೋಡಿ. ಚೈನಾದಿಂದ ಕಜಕಿಸ್ತಾನಿಗೆ ಎಕ್ಸ್ಪೋರ್ಟ್ ಆಗೋ ಕಾರುಗಳು. ಇದು ಟೊಯೋಟಾ ಕೊರೋಲಾ, ನಮ್ಮಲ್ಲಿ ಬರ್ತಿತ್ತಲ್ಲ ಟೊಯೋಟಾ ಕೊರೋಲಾ ಆಲ್ಟಿಸ್. ಇದು ಯಾವುದು ಗೊತ್ತಿಲ್ಲ, ತುಂಬ ಚೆಂದ ಇದೆ ಆಯಿತಾ ಈ ಗಾಡಿ ಮಾತ್ರ. ದೊಡ್ಡ ಕಾರು, ತುಂಬ ಚೆಂದ ಇದೆ ಇದು ನೋಡಲಿಕ್ಕೆ. ಇದರ ಹೆಸರು ZKR 009 007. ಅವರು ಜೇಮ್ಸ್ ಬಾಂಡ್. ಇದು ಯಾರೋ 009 ಏನೋ ಇರುತ್ತೆ ಅವ್ರದ್ದು. ಇದು ನೀವು ಸುಮಾರು ಜನ ಹೇಳಿದ್ರಿ, ಅದು BYC ಕಾರು, ಬಿಲ್ಡ್ ಯುವರ್ ಡ್ರೀಮ್ ಅಂತ. ಹೌದು, ನೀವು ಹೇಳಿದ ಸರಿ. ಇಲ್ಲಿ ನೋಡಿ, ಕರೆಕ್ಟಾಗಿದೆ, ಬಿಲ್ಡ್ ಯುವರ್ ಡ್ರೀಮ್. ಈ ಕಾರು ಇದೆ ಇಲ್ಲಿ, ಬಿಲ್ಡ್ ಯುವರ್ ಡ್ರೀಮ್. ಅದೇ BYD ಮತ್ತು ಇದೊಂದು ಯಾವುದೋ ಒಂದು ಕಾರು, ಕೊರೋಲಾ ಆಲ್ಟಿಸ್ ಅಲ್ಲ, ಕೊರೋಲಾ ಅಂತ ಇದೆ. ಫೋಕ್ಸ್ ವ್ಯಾಗನ್. ಆ BYD ಕಾರ್ ಮಾತ್ರ ತುಂಬ ಸೇಲ್ ಇದೆ ಅನಿಸುತ್ತೆ. ಆ ಕಡೆಗೆ ಈ ಕಡೆಗೆ ಎಲ್ಲ ಕಡೆ ಎಕ್ಸ್ಪೋರ್ಟ್ ಆಗುತ್ತೆ. ಇದೇನು ಕ್ರಾಸ್, ಫೋಕ್ಸ್ ವ್ಯಾಗನ್ ಕ್ರಾಸ್, ಅವ್ರ ಭಾಷೆನೂ ಇದೆ. ಇದು ಯಾವುದು ಗೊತ್ತಿಲ್ಲ, V ಅಂತ ಇದೆಯಪ್ಪ, ಬ್ರ್ಯಾಂಡ್ ಹೆಸರು ಗೊತ್ತಿಲ್ಲ ನನಗೆ. ಯುನಿಝಿ. ಇದು ಯಾವುದೋ L6 ಗೊತ್ತಿಲ್ಲ, ಇದು ಏನಂತ ಗೊತ್ತಿಲ್ಲ ಈ ಕಾರು. ನೋಡಿ ಒಳಗಡೆ ಭಾಳ ಜಬರ್ದಸ್ತ್ ಆಗಿದೆ. ಕಾರ್ ಮಾತ್ರ ತುಂಬ ಚೆನ್ನಾಗಿದೆ ಇದೆಲ್ಲ. ಓಕೆ, ಬಾರ್ಡರ್ ಕ್ರಾಸ್ ಮಾಡಿ ಆ ಕಡೆದು ವಿಡಿಯೋ. ಇಲ್ಲೂ ಸ್ವಲ್ಪ ಸ್ಟ್ರಿಕ್ಟ್ ಇದೆಯಂತೆ, ಸ್ವಲ್ಪ ಹೊತ್ತು ತಗೊಳುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾರ್ಡರ್ ಕ್ರಾಸ್ ಮಾಡಲಿಕ್ಕೆ. ಕ್ರಾಸ್ ಮಾಡಿ ಆಚೆ ಹೋಗಿ ಏನೆಲ್ಲ ಆಯಿತು ಅಂತ ಹೇಳ್ತೇನೆ, ಆ ಕಡೆನೂ ತೋರಿಸ್ತೇನೆ ನಿಮಗೆ. ಬನ್ನಿ. ಕಸ್ಟಮ್ ಕ್ಲಿಯರೆನ್ಸ್ ಪ್ರೊಸೀಜರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ನಾವೀಗ ಇನ್ನೊಂದು ಬಾರ್ಡರ್ ಕಡೆ ಹೋಗ್ಬೇಕಂತೀಗ. ಇಲ್ಲೇನು ಆಗಲಿಲ್ಲ ಇನ್ನೂ, ಆಯಿತಾ. ಬಂದು ವೆಯ್ಟ್ ಮಾಡಿದ್ದೆ, ಬಂತೀಗ ಏನೂ ಆಗಲಿಲ್ಲ ರೀ. ಇಲ್ಲಿ ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದಿದ್ದು. ಅಲ್ಲಿ ಆ ಕಡೆ ಬಾರ್ಡ್ರಿಗೆ ಹೋಗಿ ಅಂತ ಕಳಿಸ್ತಾ ಇದ್ದಾರೆ ಈಗ. ಬನ್ನಿ ಹೋಗೋಣ. ಹೆಣ್ಣು ಬೀಳುಕಿತ್ತದು. 2 ಕಿಲೋಮೀಟ್ರ್ ಆಚೆ ಇನ್ನೊಂದು ಬಾರ್ಡ್ರ್ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ ಈಗ.
ಅಲ್ಲಿ ಮೇ ಬಿ ನಮ್ಮ ಲಗೇಜು ಅದು ಇದು ಎಲ್ಲ ಇಳಿಸಿ ಚೆಕ್ ಮಾಡ್ತಾರೆ. ಇಲ್ಲೇನು ಮಾಡಲಿಲ್ಲ ಆಯಿತಾ, ಅಲ್ಲೇ ಹೋಗ್ಬೇಕಂತ ಹೇಳಿದ್ರೀಗ. ಹೋಗುವ ಸೀದಾ ಅಲ್ಲಿಗೆ. ಇದು ಚೈನಾ ಮತ್ತು ಕಜಕಿಸ್ತಾನದ ಬಾರ್ಡರ್ ಗಡಿ. ನಮಗೆ ನೇಪಾಳಲ್ಲಿ ಯಾವ ಥರ ಇತ್ತು ಆ ಒಂದು ಕಟ್ಟಡದ ವಿನ್ಯಾಸ, ಇಲ್ಲೂ ಕೂಡ ಅದೇ ಥರ ಇದೆ. ನಾವು ಇಲ್ಲಿಂದ ಇನ್ನು ಕಜಕಿಸ್ತಾನಿಗೆ ಹೋಗೋದು. ಸುಮಾರು ಕೆಲಸ ಇದೆಯಂತೆ ಇಲ್ಲಿ. ಅಲ್ಲಿ ಆ ಬಾರ್ಡ್ರಲ್ಲಿ ನಾವು ಎಂಥ ಆಗಲಿಲ್ಲ ಕೆಲಸ ಕಸ್ಟಮ್ಸಲ್ಲಿ. ಇಲ್ಲಿ ಎಲ್ಲ ಚೆಕ್ ಮಾಡೋದು ಅದು ಇದು ಎಲ್ಲ ಇಲ್ಲಿ ಇರುತ್ತಂತೆ. ಓಹ್, ಗಾಳಿ ಹೊಡ್ತಾ ಜೋರಲ್ಲ ಇಲ್ಲಿ ನೋಡಿ. ಸಸಿಗಳು ವಾಲ್ಬಾರ್ದು ಅಂತ ಇವ್ರದ್ದೇ ಒಂದು ಟೆಕ್ನಾಲಜಿ. ನಾವು ಮಾಡ್ತೀವಿ ಇದು ಮಲೆನಾಡಲ್ಲಿ. ಒಂದು ಕೋಲ್ ಕೊಡ್ತೀವಿ ನಾವು, ಇವರು ಈ ಕಡೆ ಎಲ್ಲ ಹೀಗೆಲ್ಲ ಕಟ್ಟಿ ಏನೇನೋ ಮಾಡಿದ್ದಾರೆ. ಮೊಳೆ ಎಲ್ಲ ಹೊಡೆದ್ಬಿಟ್ಟಿದ್ದಾರೆ. ಓಕೆ, ಈಗ ಬಾರ್ಡ್ರ್ ದಾಟುವಂಥ ಸಮಯ ಆಗಿದೆ. ಸೊ ನಮ್ಮ ಗೈಡ್ ಕೂಡ ಬಂದಿದ್ದಾರೆ. ಅವರೆಲ್ಲ ಪ್ರೊಸೀಜರ್ ಮಾಡಲಿಕ್ಕೆ ಹೋಗಿದ್ದರು, ಎಲ್ಲ ಪೇಪರ್ಸ್ ಎಲ್ಲ ತೊಗೊಂಡು. ಈಗ ಹೊರಡುವ. ವಿ ಕ್ಯಾನ್ ಗೋ. ಹಾಂ, ಬಾಯ್ ಚ್ಯೂಮಾ ಅಂದರೆ ಬನ್ನಿ ಹೋಗುವ ಅಂತ. ಇದೆ ನೋಡಿ ಬಾರ್ಡರ್ ಕ್ರಾಸಿಂಗ್. ಸ್ಟಾರ್ಟ್ ಮಾಡಬೇಡಿ, ದುಡ್ಕೊಂಬರ್ಬೇಕು. ಇಲ್ಲಿ ಬಾರ್ಡರ್ ದಾಟುವಾಗ ದುಡ್ಕೊಂಡೇ ಪಾಸ್ ಮಾಡಬೇಕು ಇಲ್ಲಿ ಗಾಡಿಯನ್ನು. ಸ್ಟಾರ್ಟ್ ಮಾಡಲಿಕ್ಕಿಲ್ಲ. ದುಡ್ಬೇಕಾ? ಹಾಂ ನೋಡಿ, ದುಡ್ಕೊಂಡೇ ಹೋಗಬೇಕು. ಬೇಡವಾ, ಹೋಗ್ತೀರಾ? ಹಾಂ, ಇಲ್ಲ ಅಲ್ಲಿಂದ ಕಜಕಿಸ್ತಾನ್. ಹಾಂ, ಇದು 0 ಪಾಯಿಂಟ್. ಓಕೆ, ಇಲ್ಲಿ ಒಂದು ಬಾರ್ಡರ್ ಕ್ರಾಸ್ ಆಯ್ತು. ದಿಸ್ ಇಸ್ ಕಜಕಿಸ್ತಾನ್ ಐ ಗೆಸ್. ಒಂದು ಆರ್ಟ್ ಎಲ್ಲ ನೋಡಿದ್ರೆ ಕಜಕಿಸ್ತಾನ್ ಥರ ಇದೆ. ಇಲ್ಲಿ ಒಂದು ಚೆಕಿಂಗ್ ಇರುತ್ತೆ ಅನಿಸುತ್ತೆ. ಓಹ್, ಕಾರೆಲ್ಲ ನೋಡಿ ಒಂಥರ ಹಳೆಯ ಕಾಲದ ಕಾರು. ಇಲ್ಲ, ಚೈನಾ. ದಿಸ್ ಇಸ್ ಚೈನಾ ಐ ಗೆಸ್. ಅಲ್ಲಿ ಏನಂದರೆ ಆಫೀಸರ್ಸ್ ಕೇಳಿದ್ದು, ನೀವು ಎಲ್ಲಿಂದ ಬಂದ್ರಿ, ಯಾವ ರೋಡು, G30 ಅಂತ ನಾವು ಬಂದಿರೋ ರೋಡು, ಯಾವ ರೋಡು, ಹೆಂಗೆಲ್ಲ ಬಂದ್ರಿ, ಯಾವ್ಯಾವ ಊರನ್ನು ಕ್ರಾಸ್ ಮಾಡಿದ್ರಿ, ಅದೆಲ್ಲ ಕೇಳಿದ್ರು. ಹೇಳಿದ್ವಿ. ಅಂದರೆ ಎಲ್ಲ ಹೆಸರು, ಊರಿನ ಹೆಸರು ಹೇಳಲಿಕ್ಕೆ ಗೊತ್ತಾಗೋದಿಲ್ಲ ಆಯಿತಾ ನಮಗೆ. ಗೈರಾಂಗ್, ಲಾವೋಸ್ ಈ ಥರದ್ದೆಲ್ಲ ಹೇಳಿದ್ವಿ. ಓಕೆ ಅಂತ ಹೇಳಿದ್ರು. ಇದೆಲ್ಲ ಒಂದು ನೋಡಿದ್ರು ಹಿಂಗೆ ತೆಗೆಸಿ. ಓಕೆ ಗೋ ಅಂತ ಹೇಳಿದ್ರು. ಅಂದರೆ ನಮ್ಮ ಗೈಡ್ ಇರ್ತಾರಲ್ಲ, ಅಂದರೆ ಚೈನಾ ಪ್ರಜೆಗೆ ಅಷ್ಟೊಂದು ಮರ್ಯಾದೆ. ಓಕೆ, ಇಲ್ಲಿ ಒಬ್ಬರು ಚೆಕಿಂಗ್ ಮಾಡ್ತಾರೆ ನೋಡಿ. ಏನು ಕೇಳಿದವರು? ಓಕೆ ಅದಾ? ಹಾಂ, ನಮ್ಮ ಗೈಡ್ ಹತ್ರ ಇದೆ. ಶಾನಿನ್ ಹತ್ರ ಇದೆ ಅದು. ಮತ್ತೊಂದು ಏನು ಗೊತ್ತಾ, ಇಷ್ಟು ಸ್ವೀಟಾಗಿ ಕಾಣುತ್ತೆ, ಅಷ್ಟೇ ಡೇಂಜರಸ್. ಯಾಕಂದ್ರೆ ನಾವು ಈ ಕಂಟ್ರಿಗೆ ಬಂದಿದ್ದು ದಾಖಲೆ ಇಲ್ಲ, ವಾಪಸ್ ಹೊರಗಡೆ ಹೋಗ್ತಾ ಇರೋದು ದಾಖಲೆ ಇಲ್ಲ, ಏನಿಲ್ಲ. ಓಕೆ ಶಾಲಿಮ್, ಟೇಕ್ ಕೇರ್. ಓಕೆ, ಯಾ, ಹೊರಡುವ. ಇಲ್ಲಿದು ಎಲ್ಲ ಕೆಲಸ ಆಯ್ತು. ಈಗ ಇಮಿಗ್ರೇಷನ್ ಕೆಲಸಗಳು ಮುಗ್ದಿದ್ದಾವೆ. ಏನು ಮುಂದೆ ಹೋಗೋದು ಅಂತ ಆಯ್ತು. ಬೈಕರೆಲ್ಲ ಅಲ್ಲಿ ನಿಲ್ಲಿಸಿದಾರಲ್ಲ. ಓಕೆ, ಬಾಯ್. ಪಾಪ ಇಲ್ಲಿವರೆಗೆ ಬಂದು ಬಾರ್ಡ್ರ್ವರೆಗೆ ಬಂದು ಬಿಟ್ಟು ಹೋದರು ಪಾಪ ಅವರು. ಶಾಲಿನ್ ಅಂತ ನನ್ನಷ್ಟೇ ದೊಡ್ಡ ಮಗ ಇದ್ದಾನೆ, ಅವರಿಗೆ ಗೊತ್ತಾಗಲ್ಲ ಅಲ್ಲ ಪಾಪ. ಇಲ್ಲ ಅಡ್ಡಾಗ್ತಾ ಇದ್ದಾರಲ್ಲಪ್ಪ.
bella ciao, bella ciao, bella ciao, ciao, ciao. ನನ್ನ ಹತ್ರ ಬಂದ ಪಾಸ್ಪೋರ್ಟ್ ಯಾ It's okay. Thank you, officer. Bye bye, China. ಈಗ ಸೀದಾ ಕಜಕಿಸ್ತಾನ್. ಅಲ್ಲಿಗೆ ಇರೋದು ಕಜಕಿಸ್ತಾನ್ ಮಿಲ್ಟ್ರಿ. ಹಾಂ, ಲಂಗ ಹಾಕಿದಂಗಿದೆ. ನಾನು ಏನಿಲ್ಲ ಲಂಗ ಹಾಕೊಂಡಿದ್ದಾವ ಅಂತ. ಹಾಂ, ಇವರೇ ನೋಡಿ ಚೆಕ್ ಮಾಡೋದೀಗ ನಮ್ಮ ಪಾಸ್ಪೋರ್ಟ್ ಎಲ್ಲ. ವೀಸಾ ಆ ಕಡೆ ಇದೆ, ಅವ್ರ ಹತ್ರ ಇದೆ. ಇದೀಗ ಸೀದಾ ಕಜಕಿಸ್ತಾನ್ ಇದೀಗ ಆಯಿತಾ. ಅಲ್ಲೊಂದು ಚೆಕ್ಕಿಂಗ್ ಆಯಿತು, ಚೈನೀಸ್ ಅಂತೆ ಅವರು, ಕಜಕಿಸ್ತಾನ್ ಅಲ್ಲ ಅಂತದು. ಇದೀಗ ಕಜಕಿಸ್ತಾನ್. ಓಕೆ, ರಿಜಿಸ್ಟ್ರೇಷನ್ ಪಾಯಿಂಟ್. ಓ, ಇದೆಲ್ಲ ಎಕ್ಸ್ಪೋರ್ಟ್ ಆಗೋ ಕಾರುಗಳು ನೋಡಿ, ಒಂದು ರಾಶಿ ಇದ್ದಾವೆ. ಎಲ್ಲಿ ನಿಲ್ಲಿಸ್ಬೇಕಪ್ಪ ನಾವು? ಇಲ್ಲ, ಏನೋ ಕೇಳ್ತಾನೆ ಇಲ್ಲ. ಇದು ಎಕ್ಸ್ಪೋರ್ಟ್ ವೆಹಿಕಲ್ಸ್ ಇದ್ದೀರಿ. ಅಲ್ಲಿ 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 ಹಾಂ, ಇದು ನೋಡಿ ಕಜಕಿಸ್ತಾನ್ ಮಿಲ್ಟ್ರಿ. ಇದು ನಿಂತಿದಾರಲ್ಲ ಕಜಕಿಸ್ತಾನ್ ಮಿಲ್ಟ್ರಿ ಅವರು. ಇಲ್ಲಿಯ ಪ್ರೊಸೀಜರ್ ಆಯಿತು, ಆಫೀಸರ್ಸ್ ಕೂಡಲೇ ಮಾಡಿಕೊಟ್ರು. ಇನ್ನು ಪಾಸ್ಪೋರ್ಟ್ ಸೀಲ್ ಆಗಬೇಕು. ಇದು ಡಿಸ್ಇನ್ಫೆಕ್ಷನ್ ಸ್ಟೇಷನ್ ಯಾವ ಕಡೆ ಹೋಗೋದಪ್ಪ? ಹೋಗು, ಅಲ್ಲೇ ಹೋಗು, ಬನ್ನಿ. ಇದೆಲ್ಲ ಎಕ್ಸ್ಪೋರ್ಟ್ ವೆಹಿಕಲ್ಲಿಂದು. ಪಾಸ್ಪೋರ್ಟ್ ಸೀಲ್ ಆಗಬೇಕು, ಹಂಗೆ ಹೋಗ್ಬೇಡಿ ಮತ್ತು ಮುಂದೆ. ಹಾಂ, ಓಕೆ ಓಕೆ ಓಕೆ, ವಿ ಆರ್ ಕಮಿಂಗ್ ಆಫೀಸರ್. ಓಕೆ, ಇಲ್ಲೊಂಚೂರು ಪ್ರೋಸೆಸ್, ಪಾಸ್ಪೋರ್ಟ್ ಸೀಲ್ ಮಾಡಿ ಹೊರಡೋದಷ್ಟೇ. ಮತ್ತೆ ಚೆಕ್ಕಿಂಗ? ಓ, ಎಷ್ಟು ಚೆಕ್ಕಿಂಗ್ ರೀ ಇದು, ಮಂಡೆ ಹಾಳಾಗ್ತದೆ. ಓಕೆ, ಮತ್ತೆ ಪಾಸ್ಪೋರ್ಟ್ ಅನ್ಪ ಇಲ್ಲಿ ತೆಗಿತಿದ್ದು ಒಳಗೆ ಇಡೋದು. ಚೆಕ್ಕಿಂಗ್ ಅಂಬ್ರಿ ಅದು. ಅಲ್ಲ, ಎಲ್ಲ ಮುಗಿಸಿ ಅವನು ಪಾಸ್ಪೋರ್ಟ್ ನೋಡಿದ್ದು ಇವ್ ನೋಡಿದ್ದಾನೆ, ಆದರೆ ಇವೊಂದೊಂದು ಹೊಸದಿಲ್ಲ. ಏನು ಮಾಡೋಂಗಿಲ್ಲ, ಅವ್ರ ದೇಶದ ರೂಲ್ ಫಾಲೋ ಮಾಡಲೇಬೇಕು. ಅಂತೂ ಇಂತೂ ಇಲ್ಲೊಂದು ಚೆಕ್ಕಿಂಗ್ ಆಯಿತು. ಇಲ್ಲೆಂತ ಇದು ಮತ್ತೊಂದು ಚೆಕ್ಕಿಂಗ? ಎಂತ ಇದು 10 ಮೀಟ್ರಿಗೆ ಚೆಕ್ಕಿಂಗ್ ಇದು? ರೈಟ್. ಅಂತೂ ಇಂತೂ ಅಫಿಷಿಯಲಿ ಎಂಟರ್ಡ್ ಕಜಕಿಸ್ತಾನ.
ಮುಂದೆ ಅಲ್ಲಿ ನಿಲ್ಸುವ. ಈಗ ಎಂಥರು ತಿಂದಿದ್ರೆ ಕಷ್ಟ ಉಂಟಾಯ್ತಾ. ಪಟ್ಟೆ ಈಗ ಮಾಡಿದ ಅನ್ನ ಇದೆ, ಬೆಳಗ್ಗೆ ಮಾಡಿದ್ದ ಅನ್ನ, ಅದಕ್ಕೆ ಒಂಚೂರು ಪುಳಿಯೋಗರೆ ಗಿಳಿಯೋಗರೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಷ್ಟೇ. ಹಾಂ, ಎ ಟಿ ಎಮ್ಗೆ ಹೋಗ್ಬೇಕು. ಎ ಟಿ ಎಮ್ ಅಲ್ಲಿಲ್ಲ ಅಲ್ಲ, ಎ ಟಿ ಎಮ್ಮಲ್ಲಿ ತೆಗಿಯೋಣ. ಹಾಂ, ವೀಸಾ ಕಾರ್ಡ್ ಎಲ್ಲ ನಡೆಯುತ್ತೆ. ವೀಸಾ ಮಾಸ್ಟರ್ ನ್ಯೂ ಎಂತ ಇದೆಯಲ್ಲ. ಹಾಂ, ಕಮಿಷನ್ ತಗೋತಾರೆ. ಸೇಮ್ ಇದೇ ಥರ, ಈ ಕರೆನ್ಸಿ ಎಕ್ಸ್ಚೇಂಜ್ ಥರ. ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಸುಮಾರು ಹೊತ್ತು ಕಾಯೋಕ್ಕಿಂತ. ಹಾಂ, ಹೋಗು ಬನ್ನಿ. ಇಲ್ಲಿ ರೋಡ್ ಹೇಗಿದೆ ಗೊತ್ತಿಲ್ಲ ನೋಡಿ. ಚೈನಾಕ್ಕೂ ಮತ್ತು ಕಜಕಿಸ್ತಾನಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂದರೆ, ಕಜಕಿಸ್ತಾನಲ್ಲಿ ಕಸ್ಟಮ್ಸಲ್ಲಿ ಲಂಚ ತಗೋತಾರೆ. ನಿಮಗೆ ಚೈನಾದಲ್ಲಿ ₹1 ಲಂಚ ಮುಟ್ಟಲ್ಲ ಯಾರು. ಇವನ್ ಎಷ್ಟು ಸ್ವಾಭಿಮಾನಿಗಳಂದರೆ ಆ ಜನಗಳು. ಈ ಕೆಲಸ, ಈ ಕಾರ್ ವಾಶು ಅದು ಇದು ಮಾಡಿದಾಗ, ನಿನ್ನೆ ನಾನು ಬೈಕ್ ವಾಶ್ ಮಾಡೋದು ಖುಷಿಯಾಗಿ ನಾನೊಂದು ಸ್ವಲ್ಪ ಯುವಾನ್ ಜಾಸ್ತಿ ಕೊಟ್ಟೆ, ಆಯಿತಾ, ಇರಲಿ ಇಟ್ಕೋ ಅಂತ. ಇಲ್ಲ, ತಗೊಳ್ಳೋದೇ ಇಲ್ಲ. ಏನು ಮಾಡಿದ್ರು ಇಲ್ಲ ನಮ್ದಿಷ್ಟೇ, ಇಷ್ಟು ಅಷ್ಟು ಮಾತ್ರ ತಗೊಳ್ಳೋದು ಅಂತ. ಅವರು ಒಂಥರ ಭಾರಿ ಸ್ವಾಭಿಮಾನಿ ಜನಗಳು. ಇವರು ಕಸ್ಟಮ್ಸಲ್ಲೇ ಒಂಥರ ಎಲ್ಲ ಕಾರಿನವ್ರ ಹತ್ರ. ವಿಕಾಸನ್ ಕಾರ್ ಡ್ಯಾಶ್ ಕ್ಯಾಮಲ್ಲಿ ರೆಕಾರ್ಡ್ ಆಗಿದೆ ಅದು, ಆಯಿತಾ, ಲಂಚ ತಗೊಳ್ಳೋದು. ಫಸ್ಟ್ ಗೋಪ್ರೋ ಎಲ್ಲ ತೆಗೆಸ್ಬಿಟ್ರು ನಮ್ಮ ಹತ್ರ, ಆಯಿತಾ. ಗೋಪ್ರೋ ತೆಗೀರಿ ಅಂತ ರೆಕಾರ್ಡ್ ಆಗುತ್ತೆ ಅಂತ. ಬಟ್ ಡ್ಯಾಶ್ ಕ್ಯಾಮಲ್ಲಿ ರೆಕಾರ್ಡ್ ಆಗಿಬಿಟ್ಟಿದೆ ಅವರದ್ದು ವಿಕಾಸನ್ ಡ್ಯಾಶ್ ಕ್ಯಾಮಲ್ಲಿ ರೆಕಾರ್ಡ್ ಆಗಿದೆ. ಆಮೇಲೆ ನಮ್ಮ ಕಾರಿನವರದ್ದು ಸುಮಾರು ಜನರ ಡ್ಯಾಶ್ ಕ್ಯಾಮಲ್ಲಿ ಲಂಚ ತಗೊಳ್ಳೋದು ರೆಕಾರ್ಡ್ ಆಗಿಬಿಟ್ಟಿದೆ, ಆಯಿತಾ. ಈ ಅವಸ್ಥೆ. ತುಂಬ ಲಂಚ ನಡೆಯುತ್ತಂತೆ ಇಲ್ಲಿ. ಆದ್ರೆ ಚೈನಾದಲ್ಲಿ ಲಂಚವೇ ಇಲ್ಲ. ಎಲ್ಲರೂ ಲಂಚ ತಗೊಂಡ ಯಾರಾದರೂ ಅಂತಿದ್ರೆ ಸಂಸತ್ತಿರುತ್ತಲ್ಲ, ಅಲ್ಲಿ ಬಟ್ಟೆ ಬಿಚ್ಚಿಸ್ತಾರಂತೆ. ಅವನು ಲಂಚ ತಗೊಂಡ ಒಂದು ಬಟ್ಟೆ ಬಿಚ್ಚಿಸಿ, ಆ ಯೂನಿಫಾರ್ಮ್ ಬಿಚ್ಚಿಸಿ, ಅವ್ರು ಕೊಟ್ಟಿರೋ ಮೆಡಲ್ಸ್ ಏನಾದರೂ ಇದ್ರೆ ಅದನ್ನು ತೆಗೆಸಿ ಅವನಿಗೆ ಮತ್ತೆ ಶಿಕ್ಷೆ. ಆ ಥರ ತುಂಬ ಸ್ಟ್ರಿಕ್ಟ್ ಇದೆಯಂತೆ ಚೈನಾ. ಅದಕ್ಕೆ ಲಂಚ ಯಾರಿಗೂ ಬೇಡ ಅಂತಾರೆ. ಅವ್ರು ಹೇಳ್ತಾರೆ ನಮ್ಮ ಸ್ಯಾಲ್ರಿನೇ ಬೇಕಾದಷ್ಟಿದೆ ಅಂತ. ಸ್ಯಾಲ್ರಿ ಅಲ್ಲಿಯ ಗೌರ್ಮೆಂಟ್ ಎಂಪ್ಲಾಯೀಸಿಗೆ, ಪೊಲೀಸ್ಗಾಗಿರ್ಬೋದು ಅಥವಾ ಆ ಥರದ ಫೋರ್ಸ್ ಯಾವುದೇ ಇದ್ದರೂ ಸಿಕ್ಕಾಪಟ್ಟೆ ಸ್ಯಾಲ್ರಿ ಅಂತೆ ಅಲ್ಲಿ ಚೈನಾದಲ್ಲಿ. ಅವರಿಗೆ ಸ್ಯಾಲ್ರಿ ಮತ್ತು ಅವರಿಗೆ ಗೌರ್ಮೆಂಟಿಂದ ಎಕ್ಸ್ಟ್ರಾ ಬೆನಿಫಿಟ್ಸು ಎಲ್ಲ ಕಂಡಾಪಟ್ಟೆ ಅಂತೆ ಅವರಿಗೆ. ಅದಕ್ಕೆ ಅವ್ರಿಗೆ ಲಂಚ ಬೇಕೇ ಆಗಿಲ್ಲ ಅಂತಾರೆ ಅವರು. ಎಕ್ಸಲೆಂಟ್. ಚೈನಾಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ, ಆಯಿತಾ. ಓಕೆ, ಊಟಕ್ಕೀಗ ಇಲ್ಲಿ ನಿಲ್ಲಿಸಿದ್ದೇವೆ. ಈಗ ಪಟ್ಟ ಅನ್ನ ಮಾಡಿದ್ದಿದೆ ಬೆಳಗ್ಗೆ. ಅನ್ನಕ್ಕೆ ಏನಾದ್ರು ಪುಳಿಯೋಗರೆಯೋ ಚಿತ್ರಾನ್ನದ ಗೊಜ್ಜೋ ಇಂಥರ ಮಿಕ್ಸ್ ಮಾಡಿ ಕಲ್ಸ್ಕೊಂಡು ತಿಂದ್ಕೊಂಡು ಇಲ್ಲಿಂದ ಹೊರಡೋದು. ಅದೆಂಥದ್ದು ಜಾಗದ ಹೆಸರು ಆಲ್ಮಟ್ಟಿ. ಅಲ್ಲಿಗೆ ಹೊರಡುವ. ಈಗ ಊಟ ಮಾಡ್ಕೊಂಡು ಹೊರಡುವ, ಆಯಿತಾ. ಈಗ ಕಜಕಿಸ್ತಾನಿದು ಸ್ವಲ್ಪ ಗಾಳಿ ಹೊಡ್ತಾ ಇದೆ ಇಲ್ಲೂ ಕೂಡ. ಅಂದರೆ ಬಯಲು ಪ್ರದೇಶ ಅಲ್ಲ, ಸ್ವಲ್ಪ ಗಾಳಿ ಹೊಡಿತಾ ಇದೆ ಹಾಗೆ. ಬಟ್ ಓಕೆ, ಮ್ಯಾನೇಜಬಲ್, ತೊಂದರೆ ಇಲ್ಲ. ಇನ್ನು ಆಲ್ಮಟ್ಟಿಗೆ ಸುಮಾರು 200 ಕಿಲೋಮೀಟ್ರ್ ಇದೆ. ರೋಡ್ ತೊಂದರೆ ಇಲ್ಲ, ಚೆನ್ನಾಗಿದೆ. ಬಟ್ ಬೈಕರ್ಸ್ ಲೈನ್ ನೋಡಿ, ಸಣ್ಣಗಿದೆ ಅಷ್ಟೇ. ಕರೆಕ್ಟು ಹಿಂಗಿಟ್ರೆ 1.5 ಹೆಜ್ಜೆ, ಆಯಿತಾ. ಇಷ್ಟೇ ಸಣ್ಣದಿದೆ ಬೈಕರ್ಸ್ ಲೈನ್. ನಡ್ಕೊಂಡು ಹೋಗೋಕ್ಕೂ ಆಗಲ್ಲ ಸೂತ್ರ, ಆ ಥರ ಇದೆ. ಪ್ರಯೋಜನ ಇಲ್ಲ ಬಿಡಿ ಅದು. ಒಟ್ಟು ಹೇಳ್ಕೊಳಕ್ಕೆ ಬೈಕರ್ಸ್ ಲೈನ್ ಅಷ್ಟೇ, ಅದೇನು ಪ್ರಯೋಜನ ಇಲ್ದಿದ್ದದು. ಬಟ್ ಸಿಮೆಂಟ್ ರೋಡ್ ಇದೆ, ಏನು ತೊಂದರೆ ಇಲ್ಲ. ಇಲ್ಲಿವರೆಗೂ ಏನು ತೊಂದರೆ ಇಲ್ಲ, ರೋಡ್ ಚೆನ್ನಾಗಿದೆ. ಎಲ್ಲ ಒಂಥರ ಬೈಲು ಇಲ್ಲೆಲ್ಲ. ಅಲ್ಲಿ ನೋಡಿ, ಅಲ್ಲೆಂಥ ಮನೆಗಳೆಲ್ಲ ಕಾಣ್ತಾ ಇದ್ದಾವೆ, ಮತ್ತೆ ಗೊತ್ತಿಲ್ಲ ಅದು. ಹೊರಡುವ. ಏನು ಸಾವಿರಾರು ಕಿಲೋಮೀಟ್ರ್ ಬಯಲು, ಸಾವಿರಾರು ಎಕರೆಗಳ ಗಟ್ಟಲೆ ಬಯಲಿದೆ ನೋಡಿ. ಕಜಕಿಸ್ತಾನ್, ನಾಳೆ ಕಿರ್ಗಿಸ್ತಾನ್. ಒಂದೇ ದಿವಸ ಆಯಿತಾ. ಕಜಕಿಸ್ತಾನ್ ಒಂದೇ ದಿವಸ. ಇವತ್ತು ಹೋಗಿ ಆಲ್ಮಟ್ಟಿಲಿ ಉಳಿತೀವಿ. ಆಲ್ಮಟ್ಟಿಲಿ ಉಳಿದು ನಾಳೆ ಕಜಕಿಸ್ತಾನ್ ಬಿಡೋದೆ ಕೂಡಲೇ, ಆಯಿತಾ. ಸೀದಾ ಕಿರ್ಗಿಸ್ತಾನ್. ಇಲ್ಲಿ ಕಾರುಗಳೆಲ್ಲ ಮಾತ್ರ ಇನ್ನೂ ಹಳೇ ಕಾಲದ ಈವಿಲ್ ಡೆಡ್ಡಲ್ಲಿ ಬರುತ್ತೆ ನೋಡಿ. ಈವಿಲ್ ಡೆಡ್ ಅಂತ ಒಂದು ಇಂಗ್ಲೀಷ್ ಮೂವಿ ಇದೆ, ಆ ಮೂವಿಲಿ ಬರುತ್ತಲ್ಲ, ಎಲ್ಲ ಆ ಥರ ಕಾರುಗಳಾಯ್ತಾ. ಹಳೇ ಕಾಲದ ಕಾರುಗಳಿದ್ದಂಗಿದ್ದಾವೆ ಎಲ್ಲ. ಕಾಂಟೆಸಾ, ಪ್ರೀಮಿಯರ್, ಪದ್ಮಿನಿ ಅದಲ್ಲ, ಸಾಧಾರಣ ಅದೇ ಶೇಪ್ ಎಲ್ಲ.
ಒಂಥರ ನೋಡೋಕ್ಕೂ ಹಂಗೆ ಇದ್ದಾವೆಲ್ಲ ಕಾರುಗಳೆಲ್ಲ. ಟೊಯೋಟಾ, ಬೆನ್ಸ್ ಎಲ್ಲ ಇದ್ದಾವೆ, ಎಲ್ಲ ಅದೇ ಥರ ಹಳೇ ಯಾವುದೋ ಓಬಿರಾಯನ್ ಕಾಲದ ಕಾರ್ ಥರ ಇದ್ದಾವೆ. ಕಜಕಿಸ್ತಾನದಲ್ಲಿ ಪೆಟ್ರೋಲ್ ಹಾಕ್ಲಿಕ್ಕೆ ಬಂದಿದ್ದಾವೆ. ಎಂತ ಅಂತ ಅಣ್ಣ? ಅಲ್ಲ ಇವ ಡಾಲರ್ ತಗತ್ತಲ್ಲೇ ತಗೊಳ್ಳೋದಿಲ್ಲ ಹಿಡ್ದ ಮುಂದೆ ಹೋಗೋಣ ಹಂಗಾರೆ. ಅಲ್ಲ ಅಣ್ಣ ಮುಂದೆ ತಗತ್ಬಿಡ್ದೆ. ಡಾಲರ್ ತಗೊಳ್ಳಲ್ಲ ಅಂತ ಇವನು. ಹಾಂ ನೋಡೋಣ ಮುಂದೋಗುವ. ನಮ್ದು 1,000 ರೂಪಾಯಿಗೆ ಇಲ್ಲ 5,000 ಬರುತ್ತೆ, 5,000 ಟ್ಯಾಂಕ್ ಬರುತ್ತೆ. ಅದಕ್ಕೆ ಬರೀ 40 ರೂಪಾಯಿ ಪೆಟ್ರೋಲ್ ರೇಟ್ ಆ ಲೆಕ್ಕದಲ್ಲಿ. ಓಕೆ, ಇಲ್ಲಿ ನೋಡಿ 205 ಟಾಂಗ್ ಅಂತ ಇದ್ರ ಹೆಸರು ಆಯಿತಾ. ಇಲ್ಲಿಯ ಕರೆನ್ಸಿ ಟಾಂಗ್ ಅಂತ. ಟಾಂಗ್ ಅಂದರೆ ನೀವು ನಮ್ಮ 1,000 ರೂಪಾಯಿ ಕೊಟ್ಟರೆ ಇಲ್ಲಿ 5,000 ರೂಪಾಯಿ ಥರ 5,000 ಟಾಂಗ್ ಕೊಡ್ತಾರೆ. ಅಲ್ಲಿಗೆ 1 ಲೀಟ್ರಿಗೆ 205 ಟಾಂಗ್. 205 ಡಿವೈಡೆಡ್ ಬೈ 5 ಸಾಧಾರಣ ಅದೇ 41.5 ಹಾಗೆಲ್ಲ ಬರುತ್ತೆ. ಡಾಲರ್ ತಗೊಳ್ಳೋದಿಲ್ಲ ಅಂತ ಇವರು. ಇಲ್ಲಿ ಮುಂದೊಂದಿದೆ ನೋಡುವ. ನಮ್ಮ ಹತ್ರ ಎಲ್ಲ ಡಾಲರ್, ಈಗ ಇವರು ದುಡ್ಡು ನಮ್ಮ ಹತ್ರ ಇಲ್ಲ. ಇಲ್ಲೊಂದು ಉಂಟಲ್ಲ ದೊಡ್ಡ ಪೆಟ್ರೋಲ್ ಬಂಕ್, ಇಲ್ಲಿ ಡಾಲರ್ ತೊಗೊಂಡ್ರು ತೊಗೊಳ್ಬೋದು, ಇಲ್ಲಾಂದರೆ ಕಾರ್ಡ್ ಸ್ವೈಪ್ ಇದೆಯೋ ಇಲ್ಲೋ ಅದು ಗೊತ್ತಿಲ್ಲ. ಯಾಕಂದ್ರೆ ನಮ್ಮದೆಲ್ಲ ಕಾರ್ಡ್ ಬೇರೆ, ಇಂಟರ್ನ್ಯಾಷನಲ್ ಕಾರ್ಡ್, ಅದು ಇಲ್ಲಿ ಇದಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ನೋಡುವ ಎಂತ ಆಗುತ್ತಂತ. ಸಾಧಾರಣ 103 ಕಿಲೋಮೀಟ್ರ್ ಹೋಗುವಷ್ಟು ಉಂಟಿನ್ನು ಪೆಟ್ರೋಲ್ ನಂದ್ರಲ್ಲಿ. ಪಾಪ ಆ ಹುಡುಗರದ್ದೆಲ್ಲ ಹೆಂಗೆ ಏನು ಗೊತ್ತಿಲ್ಲ. 98 ಒಕ್ಟೈನ್ ಇದೆ ನೋಡಿ, 310 ಟಾಂಗ್. 98 ಒಕ್ಟೈನ್ 310 ಟಾಂಗ್ ಅಂದರೆ 60 ರೂಪಾಯಿ ಲೆಕ್ಕ. ಲೀಟ್ರಿಗೆ 60 ರೂಪಾಯಿ ಲೆಕ್ಕ ಬಂದಂಗೆ ಆಯಿತು. ನೋಡುವ ಹಿಂಗಂತ. ಓ ಇದೆಂತ ಇದು ಸಮಾಧಿಯ ಎಂತ ಇದು? ಅಲ್ಲ, $95, $92, ಓ 98 ಇಲ್ಲಿ ಕಾಣ್ತಾನೆ ಇಲ್ಲ. ಓ ಇಲ್ಲಿ ಉಂಟಲ್ಲ 98 ಹಾಕುವ ಹೋಗ್ಲಿ ಇರ್ಲಿ. ಸರ್ ವಿಲ್ ಯು ಎಕ್ಸೆಪ್ಟ್ ಡಾಲರ್ಸ್? ಓಕೆ, ಯಾ ಹಿ ಸೈಡ್ ಸಮಥಿಂಗ್. ಒಂಥರ ಮುಖ ಒಂಥರ ಮಾಡಿ ಹೌದು ಅನ್ನಂಗೂ ಇತ್ತು, ಇಲ್ಲ ಅನ್ನಂಗೂ ಇತ್ತು. ಅದು ಆ ಥರ ಮಾಡೋದನಪ್ಪ. US ಡಾಲರ್ಸ್, ಅಮೇರಿಕನ್ ಡಾಲರ್ಸ್ ದೇರ್. ಓಕೆ ಫೈನ್, ಅಲ್ಲಿ ಎಕ್ಸ್ಚೇಂಜೇ ಮಾಡಿಬಿಡೋಣ. ಅಲ್ಲ ಈಗ ಅಲ್ಲೊಂದು ಡಾಲರ್ ಎಕ್ಸ್ಚೇಂಜ್ ಮಾಡುವ. ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಸಾಕ್ಬೇಕಾಯ್ತಾಯ್ತಾ. ಯಾರ್ದು ಕಾರ್ಡ್ ಎಕ್ಸೆಪ್ಟ್ ಆಗಲಿಲ್ಲ, ಅದೇನೋ ಪುಣ್ಯ. ನನ್ನ ಕಾರ್ಡ್ ಒಂದು ಎಕ್ಸೆಪ್ಟ್ ಆಯ್ತಪ್ಪ. ನನ್ನ ಕಾರ್ಡ್ ಎಕ್ಸೆಪ್ಟ್ ಆಯಿತು. 10,000 ಟ್ಯಾಂಗ್ ಸ್ವೈಪ್ ಮಾಡಿದೆ. ಕಡೆಗೆಲ್ಲ ಹುಡುಗರು, ನಮ್ಮ ಬೈಕಿನ ಹುಡುಗರು, ಕಾರಿನವರು ಒಬ್ಬರು, ನಮ್ಮ ಕ್ಯಾಪ್ಟನ್ ಎಲ್ಲ ಅದರಲ್ಲೇ ಹಾಕ್ಕೊಂಡ್ವಿ. 10,000 ಟ್ಯಾಂಗ್ ಅಂದರೆ ಏನು ಹೆಚ್ಚು ಬರಲ್ಲ ಆಯಿತಾ. ಇಂಡಿಯಾದ 2,000 ರೂಪಾಯಿ ಅಷ್ಟೇ. ಆದರೆ ಏನಂದರೆ ಪೆಟ್ರೋಲ್ ಡೀಸೆಲ್ ರೇಟ್ ತುಂಬ ಕಮ್ಮಿ ಇದೆ, 40 ರೂಪಾಯಿ 50 ರೂಪಾಯಿ ಆ ಥರ ಇದೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ನಾನು 10 ಲೀಟ್ರ್ ಹಾಕ್ಕೊಂಡೆ, ಅವರೆಲ್ಲ ಎಂತ ಮೈಲೇಜ್ ಕಮ್ಮಿ ಅಲ್ಲ ಈ ಗಾಡಿ. ನಾನು ಅದಕ್ಕೆ 10 ಲೀಟ್ರ್ ಹಾಕ್ಕೊಂಡೆ, ಅವರೆಲ್ಲ 5 ಲೀಟ್ರ್ ಸಾಕು ಅಂದರು. ಅವ್ರದ್ದೆಲ್ಲ 40-45 ಮೈಲೇಜು. ಅದಕ್ಕೆ 5 ಲೀಟ್ರ್ ಸಾಕು ಅಂತ. 100 ಕಿಲೋಮೀಟ್ರ್ ಇರೋದು ಅಷ್ಟೇ. ನಮ್ಮದು ಎಷ್ಟು 5 ಮೂಲೆ 15 10 25 ಲೀಟ್ರ್ ನಾವು ಹಾಕ್ಕೊಂಡ್ವಿ. ಆಮೇಲೆ ಕಾರಿನವ್ರು 25 ಲೀಟ್ರ್ ಹಾಕ್ಕೊಂಡ್ರೆ ಅಲ್ಲಿಗೆ ಸರಿ ಆಯಿತು. ಚುಕ್ತ 10,000 ಟಾಂಗ್. ಇಲ್ಲೂ ಅಷ್ಟೇ ಆಯ್ತಾ. ಓದ್ದೇ ಭಾಷೆ ಮಾತಾಡ್ತವೆ. ಆ ಒಂದು ಒಳಗೆ ಹೆಂಗ್ಸಂತೂ ಕಿರ್ಚಾಡ್ತಿದ್ದಾಳೆ ಅವಳು. ಏನು ಹೇಳ್ತಾಳೋ ಏನು ಬಿಡ್ತಾಳೋ ಅರ್ಥವೇ ಆಗ್ತಾ ಇಲ್ಲ. ಎಲ್ಲರ ಮೇಲೂ ಕಿರ್ಚಾಡ್ತಿದ್ದಾಳೆ. 3 ಗೇಣಿಲ್ಲ ಮತ್ತು ಅವಳು ಆಯಿತಾ. 60 ಗೇಣಿಂದ ಮಾತಾಡ್ತಾ ಕಿರ್ಚ್ತಾ ಇದ್ದಾಳೆ. ಏನೋ ಗೊತ್ತಿಲ್ಲ. ನಾವು ನಮ್ಮ ಪಾಡಿಗೆ ಡೀಸೆಲ್ ಹಾಕ್ಕೊಂಬಂತ, ಆಮೇಲೆ ಡೀಸೆಲು ಪೆಟ್ರೋಲ್. ಓಕೆ ಹೋಗು ಬನ್ನಿ. ಇನ್ನೂ 80 ಕಿಲೋಮೀಟ್ರ್ ಇದೆ. ಆಲ್ಮಟಿ ಜಲಾಶಯ ಅಲ್ಲ, ಇದು ಕಜಕಿಸ್ತಾನದ ಆಲ್ಮಟಿ. ಇಲ್ಲಿ ಕಜಕಿಸ್ತಾನಲ್ಲಿ ಸಾಮಾನ್ಯ ಆ ಲೈನಲ್ಲಿ ಹೋಗೋರು ಇದ್ದಾರಲ್ಲ, ಪಕ್ಕದ ಲೈನಲ್ಲಿ 140+ ಇರ್ತಾರಪ್ಪ ಎಲ್ಲರೂ. ನಾನೀಗ 105 ಇದ್ದೀನಿ. ಇಲ್ಲಿ ನೋಡಿ ಈಗ ಬರುತ್ತೆ ನೋಡಿ ಮತ್ತೊಂದು ವೆಹಿಕಲ್ಲು ನೋಡಿ, ಝುಯ್ ಅಂತ ಓವರ್ಟೇಕ್ ಮಾಡಿ. ಸಣ್ಣ ಕಾರಿನವರು ಆ ಲೈನಲ್ಲಿರೋರೆಲ್ಲ 140 ಮೇಲೆ ಇರ್ತಾರೆ.
ಆಚೆ ಕಡೆ ಹೋಗೋಕ್ಕೆ ಭಯ ಆಗುತ್ತೆ ಲೈನ್ ಹತ್ರ ಹೋಗೋಕ್ಕೆ. ಅಂದರೆ ಒಟ್ರಾಶಿ ಓಡಿಸ್ಕೊಂಬರ್ತಾ ಇರ್ತಾರೆ, ಒಟ್ರಾಶಿ ಸಿಕ್ಕಾಬಡ ಸ್ಪೀಡು. ಆ್ಯಕ್ಚುಲಿ 3-4 ಲೈನ್ ಇದ್ದಲ್ಲಿ ಆ ಥರ ಸ್ಪೀಡ್ಗಳಿಗೆ ಒಂದು ಲೈನ್ ಬಿರುತ್ತೆ. ಇರೋದೇ 2 ಲೈನು, ಅದರಲ್ಲಿ ಒಂದು ಲೈನಲ್ಲಿ 140, 160, 180 ಎಲ್ಲ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಭಾರಿ ಅದೆಲ್ಲ ಭಾರಿ ಅಪಾಯ ಅದು. ಇದು ಕಜಕಿಸ್ತಾನ ಇಸ್ಲಾಮಿಕ್ ಕಂಟ್ರಿ, ಆದರೂ ಇಲ್ಲಿ ಹೆಸರುಗಳೆಲ್ಲ ಮಾತ್ರ ಡುಂಬರಿಸ್, ಕಂಗರಿಸ್ ಎಂತೆಂಥದೋ ಒಂಥರ ಇದೆ. ಅಲ್ಲಿ ನೋಡಿ ಬೋರ್ಡ್ ಬರುತ್ತೆ ನೋಡಿ, ತೋರಿಸ್ತೀನಿ. ಆ ಇಸ್ಲಾಮಿಕ್ ಹೆಸರಿಲ್ಲಪ್ಪ, ಏನಕ್ಕೂ ಗೊತ್ತಿಲ್ಲ. ಏನಾದ್ರು ಕಾರಣ ಇರ್ಬೋದು, ಒಂದೊಂದು ಹೆಸರು ಹಿಂದೆನೂ ಒಂದೊಂದು ಚರಿತ್ರೆ ಇರುತ್ತಲ್ಲ, ಹಾಗೆ ಏನಾದ್ರು ಕಾರಣ ಇದ್ದರೂ ಇರ್ಬೋದು. ಈಗ ಗೋವಾದಲ್ಲಿ ಎಲ್ಲ ಪೋರ್ಚುಗೀಸ್ ಹೆಸರುಗಳೇ ಇದ್ದಾವೆ, ಮೆಕ್ಸಮ್, ಕಾನ್ಕೋನ ಆ ಥರ ಎಲ್ಲ. ಇಲ್ಲಿ ನೋಡಿ ಹೆಸರು ನೋಡಿ, ಟೊಂಕೆರಿಸ್, ಆಮೇಲೆ ಬೊಂಗೆಮ್, ಈ ಏನು ಇದೆಲ್ಲ ಇಸ್ಲಾಮಿಕ್ ನೇಷನ್ ಇದು. ಆದರೆ ಏನಪ್ಪ ಅವರ ಹೆಸರುಗಳನ್ನು ಇಡಲಿಲ್ಲ, ಯಾಕೆ ಗೊತ್ತಿಲ್ಲ. ಚರಿತ್ರೆ ತಿಳಿತಾ ಹೋದರೆ ಗೊತ್ತಾಗತ್ತೆ. ಆಲ್ಮಟಿ, ಶೆಲ್ಯಾಕ್ ನೋಡಿ, ಏನೋ ಒಂಥರ ಬೇರೆ ಬೇರೆ ಥರದ ಹೆಸರುಗಳಿದಾವಪ್ಪ. ಇಲ್ಲಿಯವ್ರು ಮಾತ್ರ ಹುಚ್ಚಿರ ಥರ ಗಾಡಿ ಓಡಿಸ್ತಾರ್ರಿ, ಹುಚ್ಚಿರ ಥರ, ಆಯ್ತಾ. ಅದು ಎಂತ ಅಂತ ಇಲ್ಲ, ಹೋಗೋದಕ್ಕೊಂದು ರೂಪರೇಖೆ ಇಲ್ಲ, ಆ ಥರ ಹೋಗ್ತಾರೆ. 2 ಟ್ರ್ಯಾಕ್ ಇರುತ್ತೆ, ಅದರಲ್ಲಿ ಆ ಥರ ಹೋಗ್ತಾರೆ. ಅದು ಎಕ್ಸ್ಪೀರಿಯನ್ಸ್ ಇದೆ, ಅದು ಇದು ಅದೆಲ್ಲ ಬರಲ್ಲ. ಹಂಗೆ 2 ಟ್ರ್ಯಾಕ್ ಇರ್ಬೇಕಾದ್ರೆ ಆ ಥರ ಎಲ್ಲ ಹೋಗ್ಬಾರ್ದು. ಅದು ಇಂಥದ್ರಲ್ಲೆಲ್ಲ ಈ ರೋಡಲ್ಲಿ, ಸಣ್ಣ ರೋಡಲ್ಲಿ 140, 150 ಇರ್ತವೆ. ನಾವೆಲ್ಲರೂ ಒಂದು ಸೈಡ್ ಇದ್ದೀವಿ ಅಷ್ಟೇ, ಈಗ ಒಂದೇ ಸೈಡಲ್ಲಿ ಹೋಗ್ತಾ ಇದ್ದೇವೆ. ಯಾಕಂದ್ರೆ ಹುಚ್ಚರದ್ದು ಓಡಿಸೋದು ನೋಡಿದ್ರೆ ಭಯ ಆಗ್ತಾ ಇದೆ, ಅವ್ರು ಹೋಗೋದು ನೋಡಿದ್ರೆ. ಪುಣ್ಯಕ್ಕೆ ಈ ರೋಡಲ್ಲಿ ಯಾವುದು ಕಮ್ಮಿ ಗಾಡಿಗಳು, ಆದರೂ ಒಂದು ಸ್ವಲ್ಪ ಹೋದ್ವು, ಒಂದು ಹೋಗಿದ್ದಂದ್ರೆ ಅದು ಸಿಕ್ಕಾಬಡೆ ಫಾಸ್ಟಲ್ಲಿ. ಅದು ಏನಕ್ಕೆ ಆ ಥರ ಹೋಗ್ತಾವೋ ಏನೋ, ಹಣೆ ಬರ ಗೊತ್ತಿಲ್ಲ. ನೋಡಿ ಇಲ್ಲಿ ಹೋಗ್ತಾವೆ ನೋಡಿ, ಈಗ ಒಂದು ನೋಡಿ ಹೋಗೋದಕ್ಕೆ ಏನು 2 ಟ್ರ್ಯಾಕ್ ಇದೆ ಅಷ್ಟೇ, ಒಂದು ಕಾರ್ ಹೋಗೋಷ್ಟು ಜಾಗ ಇದೆ ಅಷ್ಟೇ ಆಚೆ. ಅದರಲ್ಲಿ ಆ ಥರ ಎಲ್ಲೋದು, ಆ ತುದಿಗೆ ಹೋಗ್ಬಿಟ್ಟ ಅವನು ನೋಡಿ, ಆ ತುದಿಲಿದ್ದಾನೆ. 140, 150 ಹೋಗೋದು ಇಲ್ಲಿ. ಈ ಥರ ಎಲ್ಲ ಓಡಿಸ್ಬಾರ್ದು ಯಾವತ್ತು. ಯಾರ್ದಾರು ತಮ್ಮ ಪ್ರಾಣನೂ ತೆಕ್ಕೊಳ್ಳೋಕ್ಕೆ ಬೇರೆಯವ್ರ ಪ್ರಾಣ ತೆಗಿಯಕ್ಕೆ ಹಿಂಗೆ ಹೋಗೋದು ಇವೆಲ್ಲ ಇಲ್ಲ. ಆಲ್ಮಟ್ಟಿ ಆ ಕಡೆ ಇದೆ, ಇದು ಏನಕ್ಕೆ ಬಂದರು, ಮ್ಯಾಪ್ ಮೋಸ್ಟ್ಲಿ ಈ ಕಡೆ ತೋರಿಸ್ತಾ ಇದೆ. ಅಲ್ಲ ಏನ್ರಿ ಹುಚ್ಚ ನನ್ನ ಮಕ್ಳ ಥರ ಹೋಗ್ತಾರಲ್ರಿ ಎಲ್ಲ, ಮಂಗಿ ನನ್ನ ಮಕ್ಕಳು ರೀ. ಇರೋದು 2 ಟ್ರ್ಯಾಕು, ಅದರಲ್ಲಿ ಆ ಥರ ಹೋಗ್ತಾವೆ. ಒಳ್ಳೆ 6 ಟ್ರ್ಯಾಕ್ ಲೈನಲ್ಲಿ ಹೋದಂಗೆ. ಹಾಂ ಹಾಂ ಓಕೆ. ಯಾರೋ ಅಲ್ಲ, ಕ್ರೇಜ್ ಬೇರೆ, ಇದು ಹುಚ್ಚರ ಥರ ಓಡಿಸೋದು ಬೇರೆ. ಕ್ರೇಜ್, ಗಾಡಿ ಕ್ರೇಜ್ ನಮ್ಗೇನು ಕಮ್ಮಿ ಇದೆ, ಗಾಡಿ ಕ್ರೇಜ್ ನಮಗೆಲ್ಲಿ ಕಮ್ಮಿ ಇದೆ, ನಮಗೂ ಇದೆ. ಆದರೆ ಎಕ್ಸ್ಪರ್ಟು ಅದೆಲ್ಲ ಅನ್ನೋಕ್ಕಿಂತ ರೆಸ್ಪಾನ್ಸಿಬಲ್ ರೈಡರ್ ಆಗೋ, ಡ್ರೈವರ್ ಆಗೋ ಓಡಿಸೋದು ಬೇರೆ. ನೋಡಿ ಹೋಗೋದಂದ್ರೆ ಏನು, ಒಬ್ಬನು 140 ಕೆಳಗೆ ಇಲ್ಲ, ಎಲ್ಲ 140, 150. ಹಾಂ 140 ಇರೋದು 2 ಟ್ರ್ಯಾಕ್ ನೋಡಿ, ಇಷ್ಟು ಅಗಲ ಇದೆ ರೋಡ್ ಅಷ್ಟೇ. ಅದರಲ್ಲಿ ಈಗ ನಾವು ಅಲ್ಮಟ್ಟಿಗೆ ಬಂದಿದ್ದೇವೆ. ಈ ಅಲ್ಮಟ್ಟಿ ಅಂದರೆ ಇದು ಇದರದ್ದು ಯಾವುದು, ಕಜಕಿಸ್ತಾನದ ಕ್ಯಾಪಿಟಲ್. ನಮ್ಮಲ್ಲಿ ಡೆಲ್ಲಿ ಇಲ್ವಾ, ಆ ಥರ ಕಜಕಿಸ್ತಾನ ರಾಷ್ಟ್ರದ ರಾಜಧಾನಿ ಅಲ್ಮಟ್ಟಿ. ಇನ್ನೂ ಹೋಟ್ಲಿಗೆ ಎಷ್ಟು ದೂರ ಇತ್ತು ಗೊತ್ತಿಲ್ಲ, ಎಷ್ಟು ದೂರ ಹೋಗ್ಬೇಕು ಗೊತ್ತಿಲ್ಲ, ಯಾಕಂದ್ರೆ ಮ್ಯಾಪ್ ಇಲ್ಲ ನನ್ನ ಹತ್ರ. ಮ್ಯಾಪ್ ಅವ್ರ ಹತ್ರ ಇದೆ, ಅವ್ರು ಲೀಡ್ ಮಾಡ್ತಾ ಇದ್ದಾರೆ, ಅವ್ರ ಹಿಂದೆ ಹೋಗ್ತಾ ಇರೋದು ಅಷ್ಟೇ. ನಾವು ಸ್ವಲ್ಪ ಚಳಿ ಕಮ್ಮಿ ಆಯಿತು, ಆವಾಗ 9-10 ಡಿಗ್ರಿ ಇತ್ತು, ಈಗ 14 ಡಿಗ್ರಿಗೆ ಬಂದಿದೆ. ಸಿಟಿ ಒಳಗೆ ಬಂತಲ್ಲ ಅದಕ್ಕೆ ಅನಿಸ್ತದೆ. ಓಕೆ, ಹೋಗು ಹೋಟ್ಲಿಗೆ ಫಸ್ಟ್. ಈಗ ಹೋಗಿ ಒಂದು ಬಿಸಿ 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 ನೀರಲ್ಲಿ ಸ್ನಾನ ಮಾಡಬೇಕು, ಮೈಯೆಲ್ಲ ಒಂಥರ ಲಘು ಆಗತ್ತೆ. ಓ ಆಡಿ ಗಿಡಿ ಎಲ್ಲ ಉಂಟು, ಆಡಿ, ಫೋಕ್ಸ್ವ್ಯಾಗನ್, ಪೋರ್ಷೆ ಎಲ್ಲ ಉಂಟು ನೋಡಿ ಇಲ್ಲಿ. ನಮ್ಮ ಬೈಕಿನ ಶೋರೂಮ್ ಒಂದು ಕಾಣಲಿಲ್ಲ. ಪೋರ್ಷೆ ಗಿರ್ಷೆ ಎಲ್ಲ ಇದೆ. ಬೆನ್ಸ್, ಹಿಂದೆ BMW ಇತ್ತು, ಕಿಯಾ, ಚೆವರ್ಲೆಟ್,
ಶವರ್ಲೆ ಅಂತಾರೆ ಅದನ್ನು, ಅವ್ರ ಲ್ಯಾಂಗ್ವೇಜ್. ನಾವು ಚವರ್ಲೆಟ್ ಹೆಂಗೆ ಬೇಕಾದ್ರು. ಬೆನ್ಸ್ ಇದು ಎಲ್ಲ ಒಂದೇ ಲೈನಲ್ಲಿದೆ. ಹಿಂದ್ಗಡೆ BMW ಮತ್ತೆಂಥದ್ದು DB ಎಂದು ಸಮಥಿಂಗ್ ಎಂತ ಹೆಸರಿಂದ ಇವ್ರದ್ದೇ ಅನಿಸ್ತದೆ ಅದು ಇತ್ತು. ಇಲ್ಲಿ ಮಾಲ್ಗಳೆಲ್ಲ ಇದ್ದಾವೆ, ಇಲ್ಲೂ ಮಾಲು ಮತ್ತು ಕಂಪನೀಸ್ ಎಲ್ಲ ಇದ್ದಾವೆ ಕಜಕಿಸ್ತಾನ್. ಆದರೂ ಅಷ್ಟೊಂದು ಡೆವಲಪ್ಡ್ ಅಲ್ಲ ಇದು, ಅಷ್ಟೊಂದು ಅಭಿವೃದ್ಧಿ ಕಂಡಂಥ ದೇಶ ಅಲ್ಲ. ಬಟ್ ಅಲ್ಮಟ್ಟಿ ಇದು ರಾಜಧಾನಿ, ಅಭಿವೃದ್ಧಿ ಆಗಿರುತ್ತೆ ತಕ್ಕ ಮಟ್ಟಿಗೆ. ಇದೆಯಾ ಮೊಂಡೋ ಕಾಫಿ ಇಲ್ಲೇ ಅಂತ? ಹಾಂ, ಹೌದಾ? ಸ್ವಲ್ಪ ಸೈಡ್ ಹಾಕಿ. ಓಕೆ, ಇವತ್ತಿಲ್ಲಿ ಮೊಂಡೋ ಕೆಫೆ, ಇಲ್ಲಿ ಮೇಲ್ಗಡೆ ರೂಮ್ ಇರೋದು, ಇಲ್ಲಿ ಉಳಿಯೋದು ನಾವು. ನಾಳೆ ಕಿರ್ಗಿಸ್ತಾನ್. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.